ಪರಿದಧಾತಿ ಅಂದ್ರೆ ವಸ್ತ್ರವನ್ನು ಉಡುತ್ತಾನೆ ಅಂತ. ಮೇಲೆ ಹೊದ್ಕೊಳ್ಳುವುದಕ್ಕಲ್ಲ, ಕೆಳಗೆ ಧರಿಸುವುದಕ್ಕೆ. ಮೇಲಿನ ವಸ್ತ್ರಕ್ಕೆ ಯಾರು ಉಡುತ್ತಾನೆ ಅಂತ ಹೇಳೋದಿಲ್ಲ, ಅದನ್ನು ಧರಿಸುತ್ತಾನೆ ಅಂತ ಹೇಳ್ತಾರೆ, ಅಥವಾ ಹೊದೆಯುತ್ತಾನೆ ಅಂತ ಹೇಳ್ತಾರೆ. ಧರಿಸುವುದು ಅನ್ನೋದು ಕೆಳಗಿಂದಕ್ಕೂ ಆಗ್ಬೋದು, ಮೇಲಿಂದಕ್ಕೂ ಆಗ್ಬೋದು. ಆದರೆ ಉಡುತ್ತಾನೆ ಅನ್ನೋದು ಕೆಳ ವಸ್ತ್ರಕ್ಕೆ, ಹೊದೆಯುತ್ತಾನೆ ಅನ್ನೋದು ಮೇಲ್ವಸ್ತ್ರಕ್ಕೆ. ಆ ಪರಿದಧಾತಿ ಅಂತ ಕ್ರಿಯಾಪದವನ್ನು ಯಾಕೆ ಹೇಳಿದೆ ಅಂದ್ರೆ, ಪರಿಧೇಯ ವಸ್ತ್ರಂ ಅಂತರೀಯಂ ಉಪಸಂವ್ಯಾನಂ ಅಧೋಂಶುಕಂ ಇತ್ಯಾದಿ ರೂಪವಾಗಿ ಕೆಲವು ಪರ್ಯಾಯ ಪದಗಳೇ ಇವೆ. ಪರಿಧಾನ ವಸ್ತ್ರಂ ಅಂತನೂ ಹೇಳ್ತಾರೆ. ನಾಭೌ ಧೃತಂ ಚ ಯದ್ವಸ್ತ್ರಂ ಆಚ್ಛಾದಯತಿ ಜಾನುನಿ ಅಂತರೀಯಂ ಪ್ರಶಸ್ತಂ ತತ ಅಚ್ಛಿನ್ನ ಉಭಯೋಸ್ತಯೋ ಅಂತ ಒಂದು ಶ್ಲೋಕವನ್ನು ಹೇಳ್ತಾರೆ. ನಾಭಿಯ ಮಟ್ಟಕ್ಕೆ ಹುಟ್ಟಿರಬೇಕು, ಮೊಣಕಾಲುಗಳನ್ನು ಮುಚ್ಚಿರಬೇಕು, ಅದಕ್ಕೆ ಅಂತರೀಯ ಅಂತ ಹೇಳ್ತಾರೆ ಅಂತ ಹೀಗಿದೆ. ಆದ್ದರಿಂದ ಈ ವಿಷ್ಣು ಶಬ್ದಗಳು ಅದಕ್ಕೆ ಪರ್ಯಾಯ ಪದಗಳು. ಕ್ರಿಯಾಪದ ಪರಿದಧಾತಿ ಅಂತ, ಉಡುತ್ತಾನೆ ಅನ್ನೋದಕ್ಕೆ. ಇದರ ಜೊತೆಗೆ ನಾವು ಪ್ರಯೋಗ ಮಾಡಬಹುದಾದ ಮತ್ತೊಂದು ಕ್ರಿಯಾಪದ ಅಂದರೆ ಅಪಿ ಇತ್ಯುಪಸರ್ಗಪೂರ್ವಕ ನಹ ಬಂಧನೆ ಧಾತುವಿನ ಪ್ರಯೋಗ. ಅಪಿನಶ್ಯತಿ ಇತ್ಯಾದಿ ರೂಪವಾಗಿ. ಅದಕ್ಕೆ ಕಟ್ಟಿಕೋತಾನೆ ಅಂತಲೂ ಅರ್ಥ ಆಗ್ಬೋದು. ನಹ ಬಂಧನೆ ಅಂತಿದೆ, ಅದು ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ. ಟೈಡ್, ಫ್ಯಾಸನ್ಡ್ ಮತ್ತು ಡ್ರೆಸ್ಡ್, ಹೀಗೆಲ್ಲ. ನಮ್ಮಲ್ಲಿ ನಮ್ಮ ಹಿಂದಿನ ತಲೆಮಾರಿನವರು ನಾನು ಮಡಿಯನ್ನು ಕಟ್ಟಿಕೋತೇನೆ, ಧಾಬಳಿಯನ್ನು ಕಟ್ಟಿಕೋತೇನೆ, ಧಾಬಳಿ ಅಂದರೆ ಉಣ್ಣೆಯ ವಸ್ತ್ರ, ಅದನ್ನು ಕಟ್ಟಿಕೋತೇನೆ ಅಂತ ಹೇಳ್ತಿದ್ರು. ಈಗ ನಾವು ಅದನ್ನು ಹೇಳ್ತಿಲ್ಲ, ನಾವೆಲ್ಲ ಉಟ್ಕೋತೀವಿ ಅಂತ ಪ್ರಯೋಗ ಮಾಡ್ತೇವೆ. ಅಂತೂ ಕಟ್ಟು ಅಂತ ಕನ್ನಡದಲ್ಲಿ ಏನು ಪ್ರಯೋಗ ಮಾಡ್ತಾರೆ ಅದಕ್ಕೂ ಧರಿಸುವಂತನೇ ಅರ್ಥ. ಇಲ್ಲಿ ಅಪಿನಶ್ಯತೆ ಅಂದರೆ ಇದಕ್ಕೂ ಕೂಡ ನಹ ಬಂಧನೆ ಧಾತುವಿಗೆ ಕಟ್ಟು ಅಂತ ಅರ್ಥ ಇದ್ರು, ಅದಕ್ಕೆ ಅಪಿಸಿದಂತ ಉಪಸರ್ಗ ಸೇರಿರುವುದರಿಂದ ಉಡುವಂತನೇ ಅದಕ್ಕೆ ಅರ್ಥ ಆಗ್ತದೆ. ಆದರೂ ಆ ಕಟ್ಟು ಅನ್ನೋದರ ಛಾಯೆ ಆ ನಹ ಬಂಧನೆ ಧಾತುವಿನಲ್ಲಿ ಇದ್ದೇ ಇರುವುದನ್ನು ನಾವು ಗಮನಿಸಬೇಕು. ಇದು ಒಂದು ಭಾಷೆಯ ಒಂದು ಸೌಂದರ್ಯ. ಇದು ಸಾಮಾನ್ಯವಾಗಿ ಉಡುತ್ತಾನೆ ಅನ್ನೋದಕ್ಕಿಂತ ಕಟ್ಟಿಕೊಳ್ಳುತ್ತಾನೆ, ಅದು ಬಿಚ್ಚದಂತೆ ದೃಢವಾಗಿ ಕಟ್ಟಿಕೊಳ್ತಾನೆ ಅನ್ನೋ ಒಂದು ಛಾಯೆನೂ ಅಲ್ಲಿ ಕಾಣಿಸ್ತದೆ.